ನಮ್ಮದು 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 ಏಕೆ ಬೇಕು ಕಾವೇರಿ ನೀರಿನ ಹಂಚಿಕೆ ವಿಚಾರವಾಗಿ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಇಂದು ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಸಂಘಟನೆಯ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಾರ್ಯಕರ್ತರು ರಾಜ್ಯದ ಹಿತಾಸಕ್ತಿಗೆ ಧಕ್ಕೆ ತರುವ ಯಾವುದೇ ನಿರ್ಧಾರವನ್ನ ವಿರೋಧಿಸುವುದಾಗಿ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕಾವೇರಿ ನೀರಿನ ವಿಚಾರದಲ್ಲಿ ಕರ್ನಾಟಕದ ಹಕ್ಕುಗಳಿಗೆ ಯಾವುದೇ ರೀತಿಯ ಅನ್ಯಾಯವಾಗಬಾರದು, ರಾಜ್ಯ ಸರ್ಕಾರವು ರೈತರ ಹಾಗೂ ರಾಜ್ಯದ ಜನರ ಹಿತಾಸಕ್ತಿಯನ್ನ ಕಾಪಾಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರತಿಭಟನೆ ವೇಳೆ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ ಕಾರ್ಯಕರ್ತರು ಕಾವೇರಿ ನೀರಿನ ವಿಚಾರದಲ್ಲಿ ಕರ್ನಾಟಕದ ಪರವಾಗಿ ದೃಢ ನಿಲುವು ತಾಳಬೇಕೆಂದು ಒತ್ತಾಯಿಸಿದರು. ಚೆನ್ನಮ್ಮ ವೃತ್ತದಲ್ಲಿ ಕೆಲಕಾಲ ಪ್ರತಿಭಟನೆ ನಡೆದಿದ್ದು, ನಂತರ ಸಂಘಟನೆಯ ಮುಖಂಡರು ತಮ್ಮ ಬೇಡಿಕೆಗಳನ್ನ ಸರ್ಕಾರದ ಗಮನಕ್ಕೆ ತರುವುದಾಗಿ ತಿಳಿಸಿದರು. ವರದಿ ಗೌಸ್ ಸನದಿ ವಿಜಯ್, ಶಕ್ತಿ ನ್ಯೂಸ್, ಬೆಳಗಾವಿ. ಇವತ್ತು 4ನೇ ದಿವಸ ಬೆಂಗಳೂರು ರಾಜ್ಯದಲ್ಲಿ ಕಾವೇರಿ ಆಗಿರ್ಬೋದು, ಕೃಷ್ಣಾ ನದಿ ಆಗಿರ್ಬೋದು, ಮಹದಾಯಿ ಯೋಜನೆ ಆಗಿರ್ಬೋದು, ಇವನು 3 ಜಿಲ್ಲೆಯ 3 ರಾಜ್ಯಕ್ಕನ್ನು ಕಳಿಸ್ಕೊಡುವಂತ ಕರ್ನಾಟಕ ಸಿಎಂ ಅವರು ಮಾಡ್ತಾರ. ಮೊದಲನೇ ಬಾರಿ ನೀವು ಸಿಎಂ ಆದಂತ ಡಿ.ಕೆ. ಶಿವಕುಮಾರ್ ಅವರು ನಿಮಗೆ ಬಹಳ ಗೌರವ ಪ್ರೀತಿ ಇದ್ರೆ ಕನ್ನಡಿಗರ ಮೇಲೆ ನೀವು ಏನಾದ್ರೂ ಕಳಕಳಿಯಿಂದ ಕಾಳಜಿ ಇದ್ರ ಕರ್ನಾಟಕದ ರಾಜ್ಯದ ನೀರನ್ನು ಬೇರೆ ರಾಜ್ಯಕ್ಕೆ ಬಿಡಬಾರ್ದು. ನಿಮ್ಗೇನಾದ್ರೂ ಕನ್ನಡಿಗರ ಪರವಾಗಿ ನೀವು ಅದಿರಂದ್ರೆ, ಕನ್ನಡಿಗರದ ಶಕ್ತಿಯನ್ನು ನಿಮ್ ಕಡೆ ಇದೆ ಅಂದ್ರೆ ಕರ್ನಾಟಕದ ರಾಜ್ಯದ ನೀರನ್ನು ಬೇರೆ ರಾಜ್ಯಕ್ಕೆ ಬಿಡಬಾರ್ದು. ಇದು ನಿಮ್ಮ ಶಕ್ತಿ ನೀವು ತೋರಿಸ್ಬೇಕು. ನೀವು ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದ ನೀರನ್ನು ಬೇರೆ ರಾಜ್ಯಕ್ಕೆ ನೀರನ್ನು ಕಳಿಸ್ಕೊಟ್ರಿ ಅಂದ್ರೆ ತಮಿಳುನಾಡಿಂದ ಎಷ್ಟು ನಿಮ್ಗೆ ಜನ ಬೆಂಬಲ ಕೊಡ್ತಾರ. ಕರ್ನಾಟಕದ ರಾಜ್ಯ ಜನವನ್ನು ನಿಮ್ಗೆ ಬೆಂಬಲವನ್ನು ಕೊಟ್ಟು ನಿಮ್ಮ ಹೋರಾಟಕ್ಕೆ ನಿಂತ್ಕೊಂಡು ಮುಖ್ಯಮಂತ್ರಿ ಆಗ್ಬೇಕು ಡಿ.ಕೆ. ಶಿವಕುಮಾರ್ ಅವರು ಅಂತೇಳಿ ಲಕ್ಷಾಂತರ ಜನ ಹೋರಾಟ ಮಾಡಿ ಇವತ್ತು ನೀವು ಸಿಎಂ ಆಗಿದ್ರು ಕೂಡ 2 ತಿಂಗಳಾಗಿಲ್ಲ. ನೀವು ತಮಿಳುನಾಡಿಗೆ ನೀರನ್ನು ಬಿಡುಗಡೆಯನ್ನು ಮಾಡುವಂತ ಮಾತುಕತೆ ಮಾಡ್ತೀರಿ. ಕರ್ನಾಟಕ ರಾಜ್ಯದ ಜನ ಏನ್ ಮಾಡ್ಬೇಕು? ಇವತ್ತು ಖಾಲಿಕರ ಅನ್ನು ತಗೊಂಡ್ ಬರುವಂತ ಪರಿಸ್ಥಿತಿ ಆಗಿದೆ. ಮಳೆ ಇಲ್ಲ ಅನ್ನೋದು ಬರಗಾಲದಲ್ಲಿ, ಅಂತ ಬರಗಾಲದ ಸಂದರ್ಭದಲ್ಲಿ ನೀವು ಇದ್ದಂತ ನೀರನ್ನು ಬೇರೆ ರಾಜ್ಯಕ್ಕೆ ಬಿಡ್ತೀರಿ. ತಮಿಳ್ನಾಡವರಿಗೆ ನಿಮ್ಗೆ ಏನು ಅವ್ರ ಮೇಲೆ ಗೌರವ ಪ್ರೀತಿ ಇದ್ರ ನೀವು ತಮಿಳ್ನಾಡು ಸಿಎಂ ಆಗ್ಬಿಡ್ಬೇಕು, ಕರ್ನಾಟಕದ ಸಿಎಂ ಆಗ್ಬಾರ್ದಾಗಿತ್ತು. ನೀವು ತಮಿಳ್ನಾಡದನ್ನ ಸಿಎಂ ಆಗ್ಬೇಕಾಗಿತ್ತು. ಅಲ್ಲೇ ನಿಮ್ಗೆ ಗೌರವ ಪ್ರೀತಿ ಇದ್ರ ಅಲ್ಲೇ ಆಗ್ಬೇಕಾಗಿತ್ತು. ನೀವು ನಮ್ಮ ರಾಜ್ಯದ ಓಟು ತಗೊಂಡು, ಕನ್ನಡಿಗರನ್ನು ಓಟು ತಗೊಂಡು ಕರ್ನಾಟಕ ರಾಜ್ಯದ ನೀರನ್ನು ಬೇರೆ ರಾಜ್ಯಕ್ಕೆ ಕೊಡ್ತೀರಿ. ಇವತ್ತು ನಾಳೆ ರೈತರು ಏನು ಬೆಳಿಬೇಕು? ರೈತರಿಗೆ ನೀರಿಲ್ಲಿದ್ದು ಅವ್ರು ಏನು ನಿಮ್ಮಂತರಿಗೆ ತಗೊಂಡ್ ಬಂದು ಕೊಳ್ಳ ಕೊಡ್ಬೇಕು. ನೀವು ಇದ್ದಿದ್ದು ನೀರು ಬೇರೆ ಕಡೆ ಬಿಟ್ರಿ ಅಂದ್ರೆ ರೈತರಿಗೆ ಸಮಸ್ಯೆ ಆಗ್ತಿದಲ್ಲ. ರೈತರ ಬೆಳೆ ಬೆಳೆದಕ್ಕೆ ಅದು ನಮ್ಮಂತ ಎಲ್ಲಾರ್ಗು ನಿಮ್ಮಂತ ಮಂತ್ರಿಗಳಿಗೆ ರೈತರ ಕೊಟ್ಟಿದ್ದು ನಾನು ಅವ್ರಿಗೆ ನೀರು ಕೊಡ್ಲಿಲ್ಲ ಅಂದ್ರೆ ನೀವು ಮತ್ ನೀವು ತಿನ್ನಾರೇನು? ನಾಳೆ ಇಂಥ ಪರಿಸ್ಥಿತಿ ಬರ್ತಿದೆ. ನಿಮಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕನ್ನಡಿಗರ ಮೇಲೆ ಪ್ರೀತಿ, ರೈತರ ಮೇಲೆ ಪ್ರೀತಿ ಇದ್ರ ನಿಮಗೇನಾದ್ರೂ ಗೌರವ ಕಳ್ಕಳಿಂದ್ರ ನೀವು ನಮ್ಮ ರಾಜ್ಯದ ನೀರು ಯಾವ್ದು ರಾಜ್ಯಕ್ಕೆ ಬಿಡಬಾರ್ದು. ಮಹದಾಯಿ ಯೋಜನೆ ಜಾರಿಗೆ ತರಲೇಬೇಕು. ಅದು ಕೂಡ ತರಲಿಲ್ಲ ಅಂದ್ರೆ ನಾವು ಸುಮ್ಮನೆ ಕುಂದ್ರೋದಿಲ್ಲ. ಕೃಷ್ಣಾ ನದಿ ಮಹಾರಾಷ್ಟ್ರಕ್ಕೆ ಬಿಡುವಂತ ಮಾಡ್ತೀರಿ, ಅದನ್ನು ಬಿಡುಗಡೆ ಮಾಡಬಾರ್ದು. ನಿಮ್ಮ ಶಕ್ತಿ ನಿಮ್ಮಲ್ಲಿ ಇಟ್ಕೊಂಡು ಯಾವ್ದು ರಾಜ್ಯಕ್ಕೆ ನೀರು ಬಿಡಬಾರ್ದು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬನ್ನದ ಜಿಲ್ಲಾಧ್ಯಕ್ಷರು ಬೆಳಗಾವಿ ವಾಜಿದಿರೇಕುರಿ ಅನ್ನೋದು ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ.